ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಸಿ. ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ಶ್ರೀಧರ್. ಯಾಗಶಾಲೆಯ ಚಪ್ಪರ 3 ಯೋಜನದ ಒಂದು ವಿಸ್ತಾರದಲ್ಲಿ ಅದನ್ನು ಕಟ್ಟಿದ್ದಾರಂತೆ. ಇಲ್ಲಿ ಯಾಗ ಮಂಟಪದಲ್ಲಿ ಯಾವುದೂ ಕೂಡ ಇಲ್ಲ ಅನ್ನುವಂತಹ ಪದವೇ ಇಲ್ಲ. ಎಲ್ಲರಿಗೂ ಏನು ಬೇಕೋ ಅದನ್ನು ತೃಪ್ತಿ ಪಡುವಂತೆ, ಸಂತೋಷ ಪಡುವಂತೆ ಕೊಡ್ತಾ ಇದ್ದಾರಂತೆ. ಆ ಪರಮಾತ್ಮ ಜನಾರ್ದನ ಇದ್ದಾನೆ, ಕೃಷ್ಣ ಇದ್ದಾನೆ. ಧರ್ಮರಾಜನ ಯಜ್ಞ ಅದು ವಿಶೇಷ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಅವನೇ ಯಜ್ಞ ಪುರುಷ, ಯಜ್ಞೋ ವೈ ವಿಷ್ಣು ಅಂತೇಳಿ ವೇದ ಹೇಳುತ್ತೆ. ಅಷ್ಟಕ್ಕೂ ಆ ಕೃಷ್ಣನೇ ಯಜ್ಞ ಸ್ವರೂಪ. ಯಾಗದೀಕ್ಷೆಯನುಭವ ಮಂತ್ರವಾರಿ ಸ್ನಾತನಾಗಿ ಬಳಿಕ ಅನುಪಮ ಸುವರ್ಣ ಚಯನದ ಪೊರೆಗೆ ಹೋಗಿ ಹಯಮಂತರಿಸಲು ಜ್ವಲಿಸುವಗ್ನಿ ಪಶುವಾದುದೆಂದು ಅಭಿವರ್ಧಿಸೆ ಮೇಗೆ ಶ್ರುತಿವಾಕ್ಯಂಗಳಂ ಪಠಿಸುವ ತಲೆಘೋಟ ಪೋಗುಣಿಯೇ ಅಶ್ವಲೋಕದೊಳ್ ಅಮರ ಪದಮಪ್ಪುದೀಗ ನಿನಗೆಂದೆಂದು ಅಳಿವಿಲ್ಲದು ಉತ್ತಮ ಸ್ವರ್ಗಮಂ ಪಡೆ ಎಂದನು. ಯಜ್ಞ ದೀಕ್ಷಿತನಾಗಿದ್ದಕ್ಕಂತಹ ಯುಧಿಷ್ಠಿರ ಮಂತ್ರ ಜಲ ಸ್ನಾನವನ್ನು ಮಾಡಿದ್ದಾನೆ. ಕುದುರೆಯನ್ನು ತರೋದಕ್ಕೆ ಹೇಳಿದ್ದಾನೆ. ಕುದುರೆ ಬಂತು. ಆ ಸಂದರ್ಭಕ್ಕೆ ಅಗ್ನಿಯ ಕುಂಡದಲ್ಲಿರ್ತಕ್ಕಂತಹ ಅಗ್ನಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಆಗ ಈ ಕುದುರೆ ಯಾಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪಶು ಅಂಥೇಳಿ ಆ ಯಜ್ಞಕುಂಡವೇ ಸೂಚಿಸ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ವೇದ ಮಂತ್ರಗಳ ಘೋಷ ಮಾಡ್ತಾ ಇದ್ದಾರೆ. ಎಲೆ ಕುದುರೆ, ನೀನು ಅಶ್ವಲೋಕಕ್ಕೆ ಹೋಗು, ಅಮರವಾಗೋ, ಯಾವತ್ತಿಗೂ ಕೂಡ ನಿನ್ನ ಹೆಸರು ಉಳಿಯುತ್ತೆ, ಶಾಶ್ವತವಾಗಿರ್ತಕ್ಕಂಥ ಹೆಸರನ್ನು ನೀನು ಪಡೀತೀಯ, ಉತ್ತಮವಾದಂತಹ ಸ್ವರ್ಗವನ್ನು ಪಡಿ ಅಂಥೇಳಿ ಪಳುರ್ಭೂತ್ ಅನ್ನತಕ್ಕಂತಹ ಮಂತ್ರ ಘೋಷಣೆಯನ್ನು ಎಲ್ಲ ಋಷಿಮುನಿಗಳು ಕೂಡ ಮಾಡ್ತಾ ಇದ್ದಾರೆ. ನೃಪನ ಮಾತಂ ಕೇಳ್ದು ವಾಜಿತಲೆ ಗುಡಹಿ ಮುರುರಿಪುವನ್ ಈಕ್ಷಿಸುವನ್ ಅಭಿಪ್ರಾಯಮಂ ಮೋದದಿಂ ವಿಪುಲಮತಿ ನಕುಲಂಗೆ ಸೂಚಿಸಿದೊಡೆ ಆತನದರಿಂಗಿತವನು ಅರಿದು ಬಳಿಕ ತಪನ ಸುಧನಂದನಂಗೆ ಎಂದನು ಅವತರಿಸು ಹಯಂ ಉಪರಿ ಲೋಕದೊಳ್ ಅಶ್ವಪದವಿಯಂ ತಾನೊಲ್ಲೆನು ಉಪಮೆಗೈದು ಅದ ಕೃಷ್ಣ ಸಾಯುಜ್ಯವಂ ಪಡೆವೆನೆಂಬುದನ್ನು ಇಂದೊಳೆಂದು ಧರ್ಮರಾಜನ ವಾಕ್ಯವನ್ನು ಕೇಳಿಬಿಟ್ಟು ಯಜ್ಞದ ಕುದುರೆ ತಲೆಯನ್ನು ಕೊಡುತ್ತಾ ಇದೆಯಂತೆ, ತಲೆಯನ್ನು ಆಡಿಸ್ತಾ ಇದೆಯಂತೆ. ಆಗ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಈ ಅಶ್ವ ಅಂತ ಹೇಳಿ ಅಶ್ವ ಹೃದಯವನ್ನು ತಿಳಿದಿರ್ತಕ್ಕಂತಹ ನಕುಲನನ್ನು ಕರೆದ ಧರ್ಮರಾಜ. ಕರೆದ್ಬಿಟ್ಟು, ನಕುಲ, ಆ ಯಜ್ಞಾಶ್ವದ ಒಂದು ಇಂಗಿತವನ್ನು ಅರ್ಥ ಮಾಡ್ಕೋ ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಆಗ ಕುದುರೆಯ ಹತ್ತಿರಕ್ಕೆ ಹೋಗ್ಬಿಟ್ಟು ಅದರ ಮನಸ್ಸಿನ ಇಂಗಿತವನ್ನು ಆ ನಕುಲ ತಿಳಿದುಕೊಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನನಗೆ ಅಶ್ವಲೋಕದ ಪದವಿ ಬೇಡ, ನನಗೆ ಶಾಶ್ವತವಾಗಿರ್ತಕ್ಕಂತಹ ಏನೋ ಸ್ವರ್ಗ ಇದೆ ಅಂತ ಹೇಳ್ತಾ ಇದೆಯಲ್ಲ, ಅದೂ ಕೂಡ ಬೇಡ. ನನಗೆ ಹೋಲಿಕೆಯಲ್ಲಿರ್ತಕ್ಕಂತಹ ಇದರಲ್ಲಿ ಯಾವುದು ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತಹ ಕೃಷ್ಣ ಸಾಯುಜ್ಯವನ್ನು ನಾನು ಪಡೀತೇನೆ, ಕೃಷ್ಣನಲ್ಲೇ ನಾನು ಐಕ್ಯವಾಗ್ತೇನೆ ಅಂಥೇಳಿ ಈ ಕುದುರೆ ಹೇಳ್ತಾ ಇದೆ ಅಂಥೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಫಣಿಶಯನ ಸಾನ್ನಿಧ್ಯಮಿಂತಿಲ್ಲದೆ ಈಶ್ವರಾರ್ಪಣಮಲ್ಲ
ಧನ್ಯ ಯಜ್ಞಗಳೊಳ್ ಮಡಿದ ಪಶುಗಣಕ್ಕೆ ಮೇಣ ಕರ್ತೃಗಳ್ ಅತಿಶಯ ಸ್ವರ್ಗ ಭೋಗಮು ಆದಪುದು ನಿನ್ನ ಪ್ರಣುತ ಸತ್ಕೃತು ಫಲಂ ಶ್ರೀಕಾಂತನಾದ ಕಾರಣದಿಂದ ಕೃಷ್ಣನ ಶರೀರಮಂ ಪುಗುವೆನು ಈ ಕ್ಷಣದೊಳ್ ಇಳಿದನೆಲ್ಲರಂ ನೋಡಲು ಎನ್ನುತ್ತಿದೆ ತುರಗಮೆಂದು ನಕುಲಂ ನುಡಿದನು. ಮತ್ತೆ ನಕುಲ ಹೇಳ್ತಾ ಇದ್ದಾನೆ, ಧರ್ಮರಾಜ ಅಣ್ಣ, ಈ ಯಜ್ಞಾಶ್ವ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾ ಇದೆ. ಯಾವ ಯಜ್ಞದಲ್ಲಿ ಕೃಷ್ಣ ಸಾನ್ನಿಧ್ಯ ಇಲ್ಲವೋ, ಈಶ್ವರಾರ್ಪಣ ಅನ್ನತಕ್ಕಂಥದ್ದು ಇಲ್ವೋ, ಆ ಯಜ್ಞಗಳಲ್ಲಿ ಮಾತ್ರ ಆ ಪಶು ಯಜ್ಞ ಕರ್ತೃ ಇಬ್ಬರೂ ಕೂಡ ಸ್ವರ್ಗದ ಫಲವನ್ನು ಪಡೀತಾರೆ. ಇಲ್ಲಿ ಕೃಷ್ಣ ಸಾನ್ನಿಧ್ಯವೂ ಇದೆ, ಈಶ್ವರಾರ್ಪಣವೂ ಇದೆ. ಆದ್ದರಿಂದ ಈ ಯಜ್ಞದಲ್ಲಿ ಕೃಷ್ಣ ಇದ್ದಾನೆ, ಅವನ ಸಾಹಿತ್ಯವನ್ನು ಪಡೀತೇನೆ ಅಂತ ಹೇಳಿ ಹೇಳ್ತಾ ಇದೆ. ಈ ಕುದುರೆ, ಈ ಯಜ್ಞಾಶ್ವ ಹೇಳ್ತಾ ಇದೆ, ಎಲ್ಲರೂ ನೋಡಲಿ, ಕ್ಷಣಾರ್ಧದಲ್ಲಿ ನಾನು ಕೃಷ್ಣನ ಶರೀರವನ್ನು ಹೋಗ್ತೇನೆ ಅಂತ ಹೇಳಿ ಹೇಳ್ತಾ ಇದೆ ಅಂತ ಹೇಳಿ ನಕುಲ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ತುರಗದಂತರ್ಭಾವಮಂ ತಿಳಿದು ನಕುಲ ನಿಂತರ ಸಂಗೆ ಭಿನ್ನ ಪಂಗೈದುದಂ ಕೇಳ್ದಖಿಳ ಧರಣೀಶ್ವರರ್ ಮುನಿಗಳಂಗನ ನಿಕುರುಂಬಮಾಶ್ಚರ್ಯಮಂ ನೋಡಲು ನೆರೆದುದು ಸುಮಂತ್ರಿತದ ಯೂಪದೊಳ್ ಕಟ್ಟುತ ಅಧ್ವರಹಯವನಭಿಮಂತ್ರಿಸಿದರು ಅಚ್ಯುತನ ಮುಂದೆ ಪರಮ ಋಷಿಗಳ್ ಬಳಿಕ ಭೀಮನಂ ಕರೆದು ಮುದದಿಂ ದೌಮ್ಯ ನಿಂತೆಂದನು. ಹೀಗೆ ನಕುಲ ಧರ್ಮರಾಜನಿಗೆ ಆ ಕುದುರೆಯ ಮನಸ್ಸಿನಲ್ಲಿರ್ತಕ್ಕಂತಹ ಅದರ ಭಾವವನ್ನು, ಅದರ ಭಕ್ತಿಯನ್ನು ಧರ್ಮರಾಜನಿಗೆ ಯಾವಾಗ ವಿವರಿಸಿದ, ಎಲ್ಲ ರಾಜಮಹಾರಾಜರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಎಲ್ಲ ಮುನಿಗಳು, ಸ್ತ್ರೀಯರು ಎಲ್ಲರೂ ಕೂಡ ಇದರ ಆಶ್ಚರ್ಯವನ್ನು ನೋಡೋದಕ್ಕೋಸ್ಕರ ಅಲ್ಲಿ ಮುತ್ತುತ್ತಾ ಇದ್ದಾರಂತೆ. ಅದನ್ನು ನೋಡಬೇಕು, ಆ ಯಜ್ಞಾಶ್ವವನ್ನು ನೋಡಬೇಕು, ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಮುತ್ತುತ್ತಾ ಇದ್ದಾರಂತೆ. ಮಂತ್ರಭೂತವಾಗಿರ್ತಕ್ಕಂತಹ ಯೂಪದಲ್ಲಿ ಕುದುರೆಯನ್ನು ತಂದು ಕಟ್ಟಿದ್ದಾರೆ, ಮಂತ್ರ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿಮಂತ್ರಿಸ್ತಾ ಇದ್ದಾರೆ. ಆಗ ಧೌಮ್ಯರು ಭೀಮನನ್ನ ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾರೆ, ಈಕ್ಷಿಪುದು ಸಕಲ ಜನ ಮೇಲೆ ವೃಕೋದರ ನಾ ಪರೀಕ್ಷೆಯಂ ತೋರಿಸುವೆನು ಈ ತುರಂಗಂ ಅದೊಳೊಂದೇ ಕ್ಷಣಂ ಖಡ್ಗಮಂ ಕೊಂಡು ನಿಶ್ಚಲನಾಗಿ ನಿಲ್ಲುವುದೆಂದು ಆ ಧೌಮ್ಯನು ಪ್ರೋಕ್ಷಿಸಿ ಕರಾಗ್ರದಿಂ ಪಿಡಿದು ಹಯದೆಡಗಿವಿಯ ಅಕ್ಷೋಭದಿಂದ ಸೀಳಿದೊಡೆ ನೆತ್ತರಿಲ್ಲದೆ ಮಹಾಕ್ಷೀರಧಾರೆ ಪೊರಮಟ್ಟುವುದು ಸಮಸ್ತ ಲೋಕಂ ಕಂಡು ಬೆರಗಾಗಲು. ಆಗ ಧೌಮ್ಯರು ಕರೀತಾ ಇದ್ದಾರಂತೆ, ಭೀಮಸೇನ ಬಾ ಅಂತ ಹೇಳಿ ಕರೆದು ಬಿಟ್ಟು, ನಾನು ಕುದುರೆಯನ್ನು ಈಗ ಪರೀಕ್ಷಿಸ್ತೇನೆ, ಅದು ಏನು ಅಂತ ಹೇಳಿ ನಿಮಗೆ ಲೋಕಕ್ಕೆ ತೋರಿಸ್ತೇನೆ. ಒಂದು ಕ್ಷಣ ಖಡ್ಗವನ್ನು ಹಿಡಿದು ಬಿಟ್ಟು ಆ ಕುದುರೆಯ ಪಕ್ಕದಲ್ಲಿ ನಿಶ್ಚಲವಾಗಿ ನೀನು ನಿಲ್ಲು ಅಂತ ಹೇಳಿ ಧೌಮ್ಯರು ಹೇಳಿದ್ದಾರೆ ಆ ಧರ್ಮರಾಜನಿಗೆ. ಧೌಮ್ಯರು ಆ ಕುದುರೆಯನ್ನು ಮಂತ್ರಭೂತವಾಗಿರ್ತಕ್ಕಂತಹ ಜಲದಿಂದ ಪ್ರೋಕ್ಷಿಸಿಬಿಟ್ಟು ಅದರ ಎಡಗಿವಿಯನ್ನು ಕೈಯಲ್ಲಿ ಹಿಡಿದುಬಿಟ್ಟು ಆ ಕತ್ತಿಯಿಂದ ಆ ಕಿವಿಯನ್ನು ಸೀಳಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಕಿವಿಯಿಂದ ಒಂದು ತೊಟ್ಟ ರಕ್ತವೂ ಕೂಡ ಇಲ್ಲ, ಹಾಲು ಧಾರಾಕಾರವಾಗಿ ಹರಿದು ಹೋಗ್ತಾ ಇದೆ. ಇದನ್ನು ಎಲ್ಲವೂ ಕೂಡ ನೋಡಿಬಿಟ್ಟು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಮತ್ತೆ ಧೌಮ್ಯಂ ಭೀಮಸೇನನಂ ಕರೆದು ಪುರುಷೋತ್ತಮಂ ಪ್ರೀತನಪ್ಪವೊಲಿನ್ನು ಬಾಳಿಂದ ಕತ್ತರಿಸು ಕುದುರೆಯ ತಲೆಯನು
ಎಂದು ನೇಮಿಸಿದೊಡೆ ಅನಿಲ ಸುಧನಾಕ್ಷಣದೊಳು ಒತ್ತಿಡಿದ ವಾದ್ಯ ಘೋಷದೊಳು ಅಮಲ ಬರ್ಣಗಳ ಬಿತ್ತರದ ಪರಿಭೂತವಾಗಿ ಶಿರಮಂ ಛೇದಿಸುತ್ತಿರಲು ಇಳೆಗೆ ಬೀಳದೆ ನಭಸ್ಥಳಕ್ಕೆ ಅಡರ್ದಡಗಿತು ಇನಮಂಡಲದೊಳು. ಧೌಮ್ಯರು ಭೀಮನನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾರೆ, ಆ ವಾಸುದೇವ ಪ್ರೀತನಾಗಲಿ, ಆ ಕೃಷ್ಣ ಪ್ರೀತಿಯಾಗಲಿ ಅಂತ ಹೇಳಿ ಕುದುರೆಯ ತಲೆಯನ್ನು ನೀನು ಕತ್ತಿಯಿಂದ ಕತ್ತರಿಸು, ಒಂದೇ ಹೊಡೆತಕ್ಕೆ ತಲೆ ಕತ್ತರಿಸಿ ಹೋಗ್ಬಿಡಬೇಕು, ಆ ರೀತಿಯಾಗಿ ನೀನು ಆ ಕುದುರೆಯ ತಲೆಯನ್ನು ಕತ್ತರಿಸು ಅಂತ ಹೇಳಿದಾಗ ಜೋರಾದಂತಹ ವೇದ ಘೋಷಗಳು ಮೊಳಗ್ತಾ ಇದೆ, ವಾದ್ಯಗಳು ಮೊಳಗ್ತಾ ಇದೆ, ದುಂದುವಿಯನ್ನು ಬಾರಿಸ್ತಾ ಇದ್ದಾರೆ. ಆ ಎಲ್ಲ ವಾದ್ಯ ಘೋಷಗಳ ಮಧ್ಯದಲ್ಲಿ ಭೀಮ ತಲೆಯನ್ನು ಕತ್ತರಿಸ್ದ. ಆಶ್ಚರ್ಯ, ಆ ಕುದುರೆಯ ತಲೆ ನೆಲಕ್ಕೆ ಬೀಳಲೇ ಇಲ್ಲ, ಭೂಮಿಗೆ ಬೀಳಲಿಲ್ಲ, ಆಕಾಶಕ್ಕೆ ಹೋಗಿ ಸೂರ್ಯಮಂಡಲವನ್ನು ಸೇರ್ಕೊಂಡ್ಬಿಡ್ತು. ಪರಿಶುದ್ಧವಾಗಿರ್ಪುದಿ ತುರಗಮೆಂದೊರೆದು ಹರಿಹೊಯ್ದನದರು ಉರಸ್ಥಳದೊಳ್ ಉರ್ವಗೆ ಬಿದ್ದುದಿರದೆ ಪೊರಮಟ್ಟ ಜೀವಾತ್ಮನದಿ ತೇಜದಿಂದ ಅಚ್ಯುತಾಸ್ಯದೊಳ್ ಅಡಗಲು ವರಮುನಿಗಳಮಲ ಧರ್ಮಮಿದು ಎಂದರೆ ಯುಧಿಷ್ಠಿರ ಪೂರ್ವಯುಗದ ದ್ವರಂಗಳು ಕಾಣಿವಿ ಈ ಬರಿ ಪವಿತ್ರದ ಪಶುವನಿದು ನಿನಗೆ ದೊರಕೊಂಡು ಕ್ರತು ಸಫಲ ಮಾದುದೆಂದು. ಕೃಷ್ಣನು ಕೂಡ ನೋಡ್ತಾ ಇದ್ದಾನೆ, ಭೀಮಸೇನ ಹೊಡೆದಿರ್ತಕ್ಕಂತಹ ಏಟಿನಿಂದ ಅದರ ತಲೆ ಕತ್ತರಿಸಿ ಹೋಗಿದೆ. ಆ ಅಶ್ವದ ತಲೆ ಅದು ಇನಮಂಡಲವನ್ನು ಸೂರ್ಯಮಂಡಲವನ್ನು ಸೇರಿಬಿಡ್ತು, ಕುದುರೆ ಮಾತ್ರ ಹಾಗೆ ನಿಂತಿದೆ. ಆಗ ಕೃಷ್ಣ ಅದರ ಹೊಟ್ಟೆಗೆ ಒಂದು ಒದೆಯನ್ನು ಕೊಡ್ತಾನೆ, ಅದು ಭೂಮಿಗೆ ಬಿದ್ದು ಹೋಗ್ಬಿಡ್ತು. ಕುದುರೆಯ ಜೀವಾತ್ಮ ಆ ಕೃಷ್ಣನ ಮುಖಮಂಡಲವನ್ನು ಬೆಳಗಿಸ್ತಾ ಇದೆಯಂತೆ, ಅದರಲ್ಲಿ ಹೋಗಿ ಅಡ್ಕೊಂಡ್ಬಿಡ್ತು. ಋಷಿಶ್ರೇಷ್ಠರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ನಿರ್ಮಲವಾಗಿರ್ತಕ್ಕಂತಹ ಧರ್ಮ ಇದು. ಯುಧಿಷ್ಠಿರ, ಹಿಂದೆ ನಡೆದಿರ್ತಕ್ಕಂತಹ ಯಾವ ಯಾಗದಲ್ಲೂ ಕೂಡ ಯಜ್ಞ ಯಾಗಾದಿಗಳಲ್ಲಿ ಇಂತಹ ಅಶ್ವ ಯಾರಿಗೂ ಕೂಡ ಸಿಕ್ಕಿಲ್ಲ. ಇದು ನಿನ್ನ ಸುಕೃತ, ನಿನ್ನ ಪುಣ್ಯ, ಇಲ್ಲಿಗೆ ನಿನ್ನ ಯಜ್ಞ ಸಾರ್ಥಕವಾಯಿತು ಅಂಥೇಳಿ ಆ ಎಲ್ಲ ಋಷಿಮುನಿಗಳು ಅವರು ಹೊಗಳ್ತಾ ಇದ್ದಾರೆ. ಯಜ್ಞ ಸಫಲವಾಯಿತು ಅಂತ ಹೇಳ್ತಾ ಇದ್ದಾರೆ ಋಷಿಮುನಿಗಳು. ಆಶ್ಚರ್ಯ ಬಳಿಕವಾಜಿಯ ಕಳೇವರಂ ಕರ್ಪೂರ ಮಾದುದು ಅತಿ ಶುಭ್ರದಿಂ ಭಾವಿಸಿ ಮಹಾಮುನಿಗಳ್ ಇದು ಕೃಷ್ಣ ಮಹಿಮೆ ಎಂದಾಗ ವಿಸ್ಮಿತರಾಗಲು ಭೂವರಂ ಹರಿಸಹಿತ ಪತ್ನಿಯಂ ಕೂಡಿಕೊಂಡು ಆವೇಷ್ಟಿಸಿದ ಸಕಲ ಬಾಂಧವರ ಗಡಣದಿಂ ಪಾವಕನ ಮುಂದೆ ಕೊಳ್ಳಿರ್ದನಾದರದೆ ಹೋಮಂಗಳಂ ಮಾಡಿಸಲ್ಕೆ. ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂಥೇಳಿ ಹೊಗಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಯಜ್ಞಾಶ್ವದ ಆ ದೇಹ ಶುದ್ಧವಾದಂತಹ ಕರ್ಪೂರದಂತೆ ಆಗ್ಬಿಡ್ತಂತೆ. ಮಹರ್ಷಿಗಳೆಲ್ಲರೂ ಕೂಡ ಇದು ಸಾಮಾನ್ಯವಲ್ಲ, ಇದೆಲ್ಲವೂ ಕೂಡ ಈ ಕೃಷ್ಣನ ಮಹಿಮೆ ಅಂಥೇಳಿ ಮುಖಸ್ಮಿತರಾಗಿ ವಿಸ್ಮಿತರಾಗಿ ಕುಳಿತಿದ್ದಾರೆ. ಧರ್ಮರಾಜ ಆ ದ್ರೌಪದಿ ಸಮೇತನಾಗಿ ಯಜ್ಞ ದೀಕ್ಷಿತನಾಗಿರ್ತಕ್ಕಂತಹವನು ಸಕಲ ಬಾಂಧವನನ್ನು ಕೂಡ್ಕೊಂಡ್ಬಿಟ್ಟು ಆ ಯಜ್ಞವೇದಿಯ ಸುತ್ತ ಎಲ್ಲರೂ ಕೂಡ ಕುಳಿತಿದ್ದಾರೆ. ಕರ್ಪೂರದಿಂದ ಹೋಮವನ್ನು ಮಾಡಿಸೋದಕ್ಕೋಸ್ಕರ ಧರ್ಮರಾಜ ಯಜ್ಞದ ಕುಂಡದ ಮುಂದೆ ಕುಳಿತಿದ್ದಾನೆ. ಧಾರಿಣಿಗೆ ಕುಪ್ಪಳಿಸಿತು ಆತುರಗದೊಡಲ ಕರ್ಪೂರಮಂ ಸ್ರುವದಿಂದ ಸಂಗ್ರಹಿಸಿ ಶಾಸ್ತ್ರ ಪ್ರಕಾರದಿಂದ ಆಗವೇದವ್ಯಾಸ ಮುನಿಬನು ಅಮರೇಂದ್ರನಂ ಕರೆದು ಬರಸಿ ಈ ರಾಜಕುಲ ತಿಲಕನ್ ಅಧ್ವರದೊಳಿವ
ಘನಸಾರಾಹುತಿಯನ್ ಇದಂ ಸ್ವೀಕರಿಸು. ಮುಂದೆ ನಿನಗಾರು ಉಡುವರಿಲ್ಲ ಕಲಿಯುಗದೊಳಿತರನುಳ್ ಎನೆ ಶಕ್ರ ನಿಂದೆಂದನು. ಆ ಧರೆಗೆ ಬಿದ್ದೆಯು ಕರ್ಪೂರದಂತೆ ಆಗಿರ್ತಕ್ಕಂತಹ ಆ ತುರುಗದ ಒಡಲು, ಆ ಅಶ್ವದ ದೇಹವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಸುಲಭದಿಂದ ಈ ಕುದುರೆಯ ದೇಹದ ಕರ್ಪೂರವನ್ನು ಸಂಗ್ರಹಿಸಿಬಿಟ್ಟು ದೇವೇಂದ್ರನನ್ನು ಆಹ್ವಾನಿಸು, ದೇವೇಂದ್ರನಿಗೆ ಇದನ್ನು ಆಹುತಿಯನ್ನು ಕೊಡಬೇಕು, ಅವನನ್ನು ಬರೆಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಈ ಕ್ಷತ್ರಿಯ ಕುಲತಿಲಕ ಧರ್ಮರಾಜ ಕೊಡ್ತಕ್ಕಂತಹ ಈ ಒಂದು ಸಾರವತ್ತಾದ ಆಹುತಿಯನ್ನು ನೀನು ಸ್ವೀಕರಿಸೋ. ಮುಂದೆ ಯಾರೂ ಕೂಡ ಯಜ್ಞವನ್ನು ಕಲಿಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡೋದಿಲ್ಲ. ಆದ್ದರಿಂದ ನೀನು ಬಾ ಇಂದ್ರ, ಇದನ್ನು ತೆಗೆದುಕೋ ಅಂತ ಹೇಳಿ ಇಂದ್ರಾಯ ಸ್ವಾಹ ಅಂತ ಹೇಳಿ, ಇಂದ್ರ ಏದನ್ನ ಮಮ ಅಂತ ಹೇಳಿ ಆಹುತಿಯನ್ನು ಕೊಡು ಅಂತ ಹೇಳಿ ಧರ್ಮರಾಜನಿಗೆ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಸರ್ಪ ನಕ್ಷತ್ರ ಸಂಯುತದ ಗುರುವಾರವಾಗಿರ್ಪುದು ಇಂದಲೆ ಮುನೀಶ್ವರ ಮಹೀಪಾಲಂ ಸಮರ್ಪಿಸುವ ಘನದಾರದಾಹುತಿಯನು ಅಗ್ನಿಮುಖದಿಂದ ನೀನೆನಗಿತ್ತೊಡೆ. ದರ್ಪತಿಂ ತೃಪ್ತನಾದವನೆಂದು ಸುರಪನೆಲ್ಲರ್ಪೊಗಳೆ ಪ್ರತ್ಯಕ್ಷವಾಗಿ ಬಂದಿರಲು ಆಗ ಕರ್ಪೂರಮಂ ಸ್ರುವದೊಳನಿಲ ನೋಳ್ಬೇಳಿದಂ ವ್ಯಾಸ ಮುನಿ ಮಂತ್ರದಿಂದ. ಇಂದ್ರ ಪ್ರತ್ಯಕ್ಷನಾಗ್ಬಿಟ್ನಂತೆ. ಇಂದ್ರಾಯ ಸ್ವಾಹ, ಇಂದ್ರಾಯ ಧನ್ನೋಮ ಅಂತ ಹೇಳಿ ಯಾವಾಗ ಧರ್ಮರಾಜ ಆ ಕರ್ಪೂರದ ಹೋಮವನ್ನು ಸ್ರುವದಿಂದ ಯಾವಾಗ ಮಾಡ್ದ, ಇಂದ್ರ ಪ್ರತ್ಯಕ್ಷನಾಗ್ಬಿಟ್ಟ. ಇಂದ್ರ ಹೇಳ್ತಾ ಇದ್ದಾನಂತೆ, ವೇದವ್ಯಾಸರೇ, ಇವತ್ತು ಗುರುವಾರ ಆಶ್ಲೇಷ ನಕ್ಷತ್ರ, ಇಂತಹ ನಕ್ಷತ್ರದಲ್ಲಿ ನನಗೆ ಹೋಮವನ್ನು ಮಾಡಿದರೆ ನಾನು ತೃಪ್ತಿಯನ್ನು ಪಡೆದೇ ಇರ್ತೇನೆ ಅಂತ ಹೇಳಿ ಹೆಮ್ಮೆಯಿಂದ ಸ್ವೀಕರಿಸ್ತೇನೆ ಇದನ್ನು ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ದೇವೇಂದ್ರ ಪ್ರತ್ಯಕ್ಷನಾಗಿ ಬಂದಿರೋದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರಂತೆ ಧರ್ಮರಾಜನ ಯಜ್ಞವನ್ನು. ಪ್ರತ್ಯಕ್ಷವಾದ ಶಕ್ರಾದಿ ದೇವತೆಗಳಿಗೆ ಶ್ರುತ್ಯುಕ್ತ ಮಂತ್ರವಿಧಿಗಳ ವಿಧಾನಗಳಿಂದ ಅತ್ಯಧಿಕ ಘನಸಾರದಾಹುತಿಗಳು ಯಥಾಕ್ರಮದಿಂದ ಹುತವಾನಳು. ಸತ್ಯ ಸಂಪನ್ನ ವೇದವ್ಯಾಸನು ಈ ಅಲ್ಕೆ ಸುತ್ಯಾಗದಿಂ ಸರ್ವ ಸಮಯದೊಳ್ ವಿರಚಿಸುವ ಕೃತ್ಯಗಳಿಂದ ನಡೆದುದು ಮಖಂ ತ್ರಿಜಗದ ಚರಾಚರಂ ಮಿಗೆ ತಣಿಯಲು. ಪ್ರತ್ಯಕ್ಷವಾಗಿ ಬಂದಿರತಕ್ಕಂತಹ ಇಂದ್ರ ಮೊದಲಾದ ದೇವತೆಗಳಿಗೆ ವೇದದಲ್ಲಿ ಏನು ಮಂತ್ರ ಹೇಳಿದೆಯೋ, ಯಾವ ದೇವತೆಗಳಿಗೆ ಯಾವ ಯಾವ ಮಂತ್ರವನ್ನು ಹೇಳಿಬಿಟ್ಟು ಆಹುತಿಯನ್ನು ಕೊಡಬೇಕು ಅಂತ ಹೇಳಿ ಇದೆಯೋ ಅದೇ ರೀತಿಯಾಗಿ ವೇದವ್ಯಾಸರು ಆಹುತಿಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಎಲ್ಲ ವಿಧಿವಿಹಿತವಾಗಿ ನಡೀತಾ ಇದೆ. ಮೂರು ಲೋಕದ ಚರಾಚರ ವಸ್ತುಗಳು ಕೂಡ ಎಲ್ಲವೂ ಕೂಡ ಧರ್ಮರಾಜನ ಅಶ್ವಮೇಧದಿಂದ ತಣಿದುವು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ತೃಪ್ತಿಯಾಗಿದೆ. ಸಾಕ್ಷಾತ್ ಸುಯಜ್ಞ ಸ್ವರೂಪಂ ಅಚ್ಯುತನೇ ತಾಂ ಸಾಕ್ಷಿಯಾಗಿದ್ದು ಮಾಡಿಸುವವಂ ಶ್ರೌತ ವಿದ್ಯಾಕ್ಷಮನ ನೆನಿಪ್ಪ ದೌಮ್ಯನೇ ಕರ್ಮಕರ್ತೃ ವಿಂಶತಿ ಕಮಲ ಸಂಭವರನು ಈಕ್ಷಿಸಿದ ಭಗದಾಲ್ವನೆ ಬ್ರಹ್ಮನು ಆಚಾರ್ಯನೇ ಕ್ಷಿತಿಸುರಾಗ್ರ ವೇದವ್ಯಾಸನಧ್ವರಗೆ ದೀಕ್ಷಿತನೇ ಯಮಜಂ ಮಹಾಮುನಿಗಳೇ ಋತ್ವಿಜರು ಪೊಸತಿರ್ದೆನಿಸದಿಹುದೇ. ಸಾಕ್ಷಾತ್ ಯಜ್ಞ ಸ್ವರೂಪನು, ಎಲ್ಲರ ಹೃದಯದಲ್ಲಿ ನಿಯಮಿಸುವವನು ಅವನೇ, ಯಜ್ಞವನ್ನು ಮಾಡು ಅಂತ ಹೇಳ್ತಕ್ಕಂತಹವನು ಅವನೇ. ಯಜ್ಞದ
ಒಂದು ಸಾಕ್ಷೀಭೂತನೂ ಕೂಡ ಅವನೇ. ಧರ್ಮರಾಜನಿಂದ ಯಜ್ಞವನ್ನು ಮಾಡಿಸ್ತಾ ಇರ್ತಕ್ಕಂಥವನು ಕೃಷ್ಣ. ವೇದ ವಿದ್ಯೆಯಲ್ಲಿ ನಿಷ್ಣಾತನಾಗಿರ್ತಕ್ಕಂತಹ ಧೌಮ್ಯ ಯಜ್ಞದ ಕರ್ತೃವಾಗಿದ್ದಾನೆ. 20 ಬ್ರಹ್ಮರ ಆಯುಷ್ಯವನ್ನು ನೋಡಿರ್ತಕ್ಕಂತಹ ಭಗದಾಲಭ್ಯ ಈ ಯಜ್ಞಕ್ಕೆ ಬ್ರಹ್ಮನಾಗಿದ್ದಾನೆ. ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ಯಜ್ಞವನ್ನು ನಡೆಸ್ತಾ ಇರ್ತಕ್ಕಂಥವನು, ಯಜ್ಞ ದೀಕ್ಷಿತನಾಗಿರ್ತಕ್ಕಂಥವನು ಧರ್ಮರಾಜ. ಎಲ್ಲ ಮಹರ್ಷಿಗಳು ಕೂಡ ಋತ್ವಿಜರಾಗಿದ್ದಾರೆ. ಇಂತಹ ಯಜ್ಞ ನೂತನವಾಗಿ ನಡೀತಾ ಇದೆ. ಇದು ಸಾರ್ಥಕವಾಗಿ ನಡೆಯುತ್ತೆ. ಈ ಯಜ್ಞ ಎಲ್ಲರಿಗೂ ಕೂಡ ಹೊಸದು ಅಂಥೇಳಿ ಎಲ್ಲ ಜಗತ್ತು ಕೂಡ ಕೊಂಡಾಡ್ತಾ ಇದೆ. ಆಹುತಿಗಳಂ ಕೊಂಡು ಮಿಗೆ ತೇಜದಿಂದೊಪ್ಪುವ ಹುತವಹ ಜ್ವಾಲೆಗಳ ಪುಣ್ಯ ದರ್ಶನದೊಳ್ ಆವೋಮ ಧೂಮ ಸಂಸ್ಪರ್ಶನದೊಳ್ ಆ ಕರ್ಮಕೃತ ಸೋಮಪಾನದಿಂದ ಆಹೋತ್ರ ದುರುಮಂತ್ರ ಘೋಷಣ ಶ್ರವಣದಿಂದ ಆವಿರ್ಗಂಧದ ಆಘ್ರಾಣದಿಂದ ಆಮಖದೊಳ್ ಆಹಿಮಕರಾನ್ವಯ ಲಲಾಮನೆಸೆದಂ ಓದನಾಗಿ ಸಂತೋಷದಿಂದ ಆಹುತಿಗಳನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಆ ಯಜ್ಞಕುಂಡ ಉಜ್ವಲವಾಗಿ ಉರಿತಾ ಇದೆಯಂತೆ. ಅದರ ತೇಜಸ್ಸು, ಆ ಅಗ್ನಿಜ್ವಾಲೆ, ಅದರ ದರ್ಶನವನ್ನು ಮಾಡಿದ್ದಾನೆ ಧರ್ಮರಾಜ. ಹೋಮದ ಹೊಗೆಯ ಸ್ಪರ್ಶ ಉಂಟಾಗ್ತಾ ಇದೆ. ಯಾಗದ ಸವನಗಳಲ್ಲಿ ಹಿಂಡಿದ್ದ ಆ ಯಜ್ಞ ಶೇಷವಾದಂತಹ ಸೋಮರಸವ ಪಾನವನ್ನು ಕೂಡ ಮಾಡಿದ್ದಾನೆ. ಯಜ್ಞದ ಮಂತ್ರ ಘೋಷಣೆ ಎಲ್ಲ ಋಷಿಮುನಿಗಳು ಕೂಡ ಮಾಡ್ತಾ ಇರ್ತಕ್ಕಂತಹದ್ದು. ಅದರ ಶ್ರವಣ, ಆ ಹೋಮದ ಹವಿಸಿನಿಂದ ಬರ್ತಾ ಇರ್ತಕ್ಕಂತಹ ಗಂಧವನ್ನು ಆಘ್ರಾಣಿಸೋದು, ಇವೆಲ್ಲವುಗಳಿಂದ ಆ ಚಂದ್ರವಂಶದ ಭೂಷಿತನಾಗಿರ್ತಕ್ಕಂತಹ ಆ ಧರ್ಮರಾಜ ಪವಿತ್ರನಾಗಿ ಸಂತೋಷಿಸ್ತಾ ಇದ್ದಾನೆ. ಯಾಗದಿಂ ತಣಿದು ಪಾವನ ಮಾದುದು ಇಳೆ ಪಾವನ ಮಾದುದು ಹವಿರ್ಭಾಗದಿಂ ತುಷ್ಟಿ ಒಡೆದುದು ದೇವತಾವಳಿ ಸರಾಗದಿಂದ ಸುರಾರಿ ಸಂತುಷ್ಟನಾಗಿ ತೆಗೆದಪ್ಪಿ ಭೂಪಾಲಕಂಗೆ ಈಗ ನಿನ್ನಧ್ವರಂ ಸಾಂಗದಿಂ ಸಂಪೂರ್ಣವಾಗಿ ಮುಗಿದುದು ಮಾಡ್ಪುದು ಅವಭೃದ ಸ್ನಾನಮಂ ಭಾಗೀರಥಿಯೊಳೆಂದು ನೇಮಿಸಿದನು ಅಖಿಲ ಮುನಿ ಜನಮೈದೆ ಕೊಂಡಾಡಲು. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಶ್ವಮೇಧ ಯಾಗದಿಂದ ಎಲ್ಲರೂ ಕೂಡ ತೃಪ್ತಿಗೊಂಡಿದ್ದಾರೆ. ನಿನ್ನ ಅಶ್ವಮೇಧದಿಂದ ಭೂಮಿ ಪಾವನವಾಯಿತು. ಹವಿರ್ಭಾಗವನ್ನು ಸ್ವೀಕರಿಸಿರ್ತಕ್ಕಂತಹ ದೇವತೆಗಳು ಎಲ್ಲರೂ ಕೂಡ ತೃಪ್ತಿಯಿಂದ ಸಂತೋಷಿಸ್ತಾ ಇದ್ದಾರೆ. ಕೃಷ್ಣ ಸಂತುಷ್ಟನಾಗ್ಬಿಟ್ಟು ಧರ್ಮರಾಜನನ್ನು ಬಿಗಿದಪ್ಪಿ ಹೇಳ್ತಾ ಇದ್ದಾನೆ, ನಿನ್ನ ಯಾಗ ಸಾರ್ಥಕವಾಯಿತು, ಸಾಂಗವಾಯಿತು. ಇನ್ನು ನೀನು ಗಂಗಾ ನದಿಯಲ್ಲಿ ಅವಭೃತ ಸ್ನಾನವನ್ನು ಮಾಡು ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ. ವಿಪ್ರವಧೆ ಮೊದಲಾದ ಬಹುಪಾಪ ಸಂಚಿತಂ ಕ್ಷಿಪ್ರದಿಂ ಪೋಗಿ ಪರಿಶುದ್ಧಮಹುದು ಎಂಬ ವೇದ ಪ್ರಮಾಣದ ವಾಜಿಮೇಧಾವಭೃತಮಂ ಮುನೀಶ್ವರರ್ ಮಾಡಿಸಲ್ಕೆ ಸುಪ್ರಸನ್ನತೆಯಿಂದ ಸಾನ್ನಿಧ್ಯಮಾಗಿ ಬಿಡದು ಅಪ್ರಮೇಯಂ ತಾನಿರಲ್ಕೆ ರೂಪಮೌಳಿ ಪರಮ ಪ್ರೀತನಾಗಿ ತೊಳಗಿದನು ಅಧ್ವರಂ ಮುಗಿಯೇ ರಾಜಮುನಿಗಣದ ನಡುವೆ. ಧರ್ಮರಾಜ ಯೋಚನೆಯನ್ನು ಮಾಡ್ತಾ ಇದ್ದ. ಹಿಂದೆ ನಡೆದಿರ್ತಕ್ಕಂತಹ ಯುದ್ಧದಲ್ಲಿ ಗುರುಗಳಾಗಿರ್ತಕ್ಕಂತಹ ದ್ರೋಣರನ್ನು ಹತ್ಯೆ ಮಾಡಿದ್ದೇನೆ, ಬ್ರಹ್ಮಹತ್ಯೆ ದೋಷ ಬಂದಿದೆ, ಬಂಧುಗಳನ್ನು ಹತ್ಯೆ ಮಾಡಿದ್ದೇವೆ, ಹೀಗೆ ಅನೇಕ ದೋಷಗಳು ನಮ್ಮನ್ನು ಆವರಿಸಿಕೊಂಡಿದೆ, ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ, ನೀನು ಮಾಡಿರ್ತಕ್ಕಂತಹ ದೋಷಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ, ನೀನು ಅಶ್ವಮೇಧವನ್ನು ಮಾಡು ಅಂತ ಹೇಳಿ ನಾರದ ಮುನಿಗಳು ಹೇಳಿದರು. ಅದೇ ರೀತಿಯಾಗಿ ಈಗ ಅಶ್ವಮೇಧವನ್ನು ಮಾಡಿದ್ದಾನೆ ಧರ್ಮರಾಜ.
ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮಾಡಿರ್ತಕ್ಕಂತಹ ಬ್ರಹ್ಮಹತ್ಯಾ ದೋಷ, ಬಾಂಧವರನ್ನು ಮಾಡಿರ್ತಕ್ಕಂತಹ ಹತ್ಯೆ ದೋಷ, ಇದೆಲ್ಲವೂ ಕೂಡ ಎಲ್ಲ ಹೊರಟು ಹೋಗಿದೆ. ಈ ಕ್ಷಣದಿಂದ ನೀನು ಪರಿಶುದ್ಧತೆಯನ್ನು ಪಡೆದಿದ್ದೀಯ. ವೇದವನ್ನು ಹೇಳ್ತಕ್ಕಂತಹ ಮುನಿಗಳು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವಭೃತವನ್ನು ಮಾಡಿಸ್ತಾ ಇದ್ದಾರೆ, ಮಂತ್ರವನ್ನು ಹೇಳ್ತಾ ಇದ್ದಾರೆ. ಯಜ್ಞವು ಮುಗೀತಾ ಇದೆ. ತುಂಬ ಚೆನ್ನಾಗಿ ಹೊಳಿತಾ ಕಾಣ್ತಾ ಇದ್ದಾನೆ ಧರ್ಮರಾಜ. ರಮಣಿಯೊಡನೆ ಅರಸನಭಿಷಿಕ್ತನಾದಂ ಯಥಾಕ್ರಮದಿಂದ ಸೋಮಪಾನಂಗೈದರು ಎಲ್ಲರೂ. ವಿಮಲ ಹೋಮಂಗಳ ಪುರೋಡಾಶ ಶೇಷಮಂ ಪ್ರಾಶಿಸಿದರುತ್ಸವದೊಳು. ತಮಗೆ ವಂದಿಗಳ್ ಕೊಂಡಾಡೆ ಗಾಯಕೋತ್ತಮರೊಲಿದು ಪಾಡಿ ನರ್ತನದ ಮೇಳವದ ಸಂಭ್ರಮದಿಂದ ವೀಣಾದಿವಾದ್ರಿತ ಘೋಷಮಂ ಮಾಡೆ ನೃಪವರನೆಸೆದನು. ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅವಭೃತ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಕ್ರಮವಾಗಿ ಸೋಮಪಾನವನ್ನು ಮಾಡ್ತಾ ಇದ್ದಾರೆ. ಹೋಮಗಳ ಆ ಪುರೋಡಾಶ ಅನ್ನತಕ್ಕಂತಹ ಆ ಶೇಷವನ್ನು ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ದಾರೆ. ವಂದಿಮಾಗದರು ಹೊಗಳ್ತಾ ಇದ್ದಾರೆ. ಉತ್ತಮ ಗಾಯಕರು ಹಾಡ್ತಾ ಇದ್ದಾರೆ. ವೇದಘೋಷವನ್ನು ಮಾಡ್ತಾ ಇದ್ದಾರೆ. ನರ್ತಕರು ನರ್ತನವನ್ನು ಮಾಡ್ತಾ ಇದ್ದಾರೆ. ವೀಣಾದಿ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಹೀಗೆ ಯುಧಿಷ್ಠಿರ ಆ ಸಿಂಹಾಸನದಲ್ಲಿ ರಾರಾಜಿಸ್ತಾ ಇದ್ದಾನೆ. ವಿನುತ ರತ್ನಾದ್ರಿ ಶಿಖರಸ್ಥಮಾಗಿರುತ್ತಿರ್ಪ ಕನಕ ವೃಷಮಂ ಕೊಟ್ಟನು ಅವನಿಪಂ. ಭಗದಾಲ್ವ್ಯ ಮುನಿಗೆ ಬಳಿಕೊಂದೊಂದು ರಥವ ಒಂದೊಂದು ವಿಭವ ನೀರೈದು ವಾಜಿಗಳನ್ನು ಅನುಚರ ಚತುಷ್ಟಯವನು ಒಂದು ಬಳ್ಳದ ಮುತ್ತನು ಅನುಭವ ಸುವರ್ಣ ಶತಭಾರಮಂ. 100 ಕಾಂಚನ ವಿಭೂಷಿತ ಸುರಭಿಗಳನಿತ್ತು ಮನ್ನಿಸಿದನು ಅಖಿಲ ಋತ್ವಿಕ್ಕುಗಳನ್ನು. ಈಗ ಅವನು ಮಾಡಿರ್ತಕ್ಕಂತಹ ಯಜ್ಞದಲ್ಲಿ ಯಾರ್ಯಾರಿಗೆ ಏನೇನು ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಧರ್ಮರಾಜ ಆ ಯೋಚನೆಯನ್ನು ಮಾಡಿದ. ಯಾಕೆ ಅಂತ ಹೇಳಿದರೆ ಯಜ್ಞ ಅದು ಫಲವನ್ನು ಕೊಡಬೇಕು. ಯೋಚನೆಯನ್ನು ಮಾಡಿಬಿಟ್ಟು ಅನೇಕ ರತ್ನಗಳಿಂದ ಭೂಷಿತವಾಗಿರ್ತಕ್ಕಂತಹ ಬಂಗಾರದ ವೃಷಭವನ್ನು ಬಗದಾಲಭ್ಯರಿಗೆ ಕೊಟ್ಟಿದ್ದಾನೆ ಧರ್ಮರಾಜ. ಮತ್ತು ಎಲ್ಲ ಋತ್ವಿಜರಿಗೂ ಕೂಡ ಒಂದು ರಥ, ಒಂದು ಆನೆ, 10 ಕುದುರೆ, 4 ಜನ ಸೇವಕರು, ಒಂದು ಕೊಳಗ, ಮುತ್ತು, ರತ್ನ, ಅದನ್ನು ಭಾರವನ್ನು ಹೊತ್ತಿರ್ತಕ್ಕಂತಹ ಬಂಗಾರದ ಒಂದು ಎಲ್ಲ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾನೆ. ಬಂಗಾರದ ಆಭರಣವಿರತಕ್ಕಂತಹ ದೊಡ್ಡ ದೊಡ್ಡ ಕೊಡುಗೆಗಳನ್ನು, ಗೋವುಗಳನ್ನು ಕೊಡ್ತಾ ಇದ್ದಾನೆ ಧರ್ಮರಾಜ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.